ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮತ್ತಷ್ಟು ಸುದ್ದಿಗಳು ಬಾಕಿವೆ, ನೋಡೋಣ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಜೋಶಿ ಅಧಿಕಾರ ಸ್ವೀಕಾರ. ಕಾಂಗ್ರೆಸ್ ವಿರುದ್ಧ ಕೇಸರಿ ಪಡೆಯ ವಾಕ್ಸಮರ. ಮಾರ್ಚ್ 25ಕ್ಕೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೆ ನಿರ್ಧಾರ. ಬೀದಿಗೆ ಬಂತು ಶ್ರೀರಾಮುಲು ಬಳ್ಳಾರಿ ಡಿಸಿ ಸಮರ. ಫುಟ್ಪಾತ್ ವ್ಯಾಪಾರಿಗಳ ಪರ ಬಿಎಸ್ಆರ್ ಅಬ್ಬರ. ಮತದಾರರ ಮನಗೆಲ್ಲಲು ಹೋರಾಟದ ತಂತ್ರ. ಮಂಡ್ಯದಿಂದ ಸ್ಪರ್ಧಿಸದಂತೆ ಅಬ್ಬಿ ವಿರುದ್ಧ ಪ್ರತಿಭಟನೆ. ಆತ್ಮಾನಂದ ಬೆಂಬಲಿಗರ ಮಾತಿಗೆ ರೆಬೆಲ್ ಮನ್ನಣೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಚುನಾವಣಾ ಸಮಿತಿ ರಚನೆ. ಜಂಗಲ್ ಜಾಕಿಗೆ ಮತ್ತೆ ಮೆಂಟಲ್ ಶಾಕ್. ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು. ರಾಜೇಶನ ಪೋಷಕರು ಕಂಗಾಲು. ನೀವು ದಿನಾಲೂ ಬಿಎಂಟಿಸಿ ಬಸ್ನಲ್ಲಿ ಓಡಾಡ್ತೀರಾ? ಹಾಗಾದ್ರೆ ನಿಮ್ಮ ಜೇಬು ಇನ್ನಷ್ಟು ಭರ್ತಿ ಮಾಡಿಕೊಳ್ಳಿ. ಯಾಕಂದ್ರೆ ಕೆಲವೇ ದಿನಗಳಲ್ಲಿ ಬಿಎಂಟಿಸಿ ಬಸ್ ದರ ಹೆಚ್ಚಳವಾಗಲಿದೆ. ಬಿಎಂಟಿಸಿ ಬಸ್ ಸಿಲಿಕಾನ್ ಸಿಟಿ ಜನರ ದೈನಂದಿನ ಬದುಕಿನ ಜೀವಾಳ. ನಿತ್ಯ ಲಕ್ಷಾಂತರ ಪ್ರಯಾಣಿಕರು ಇದೇ ಸಾರಿಗೆಯಲ್ಲಿ ಓಡಾಡ್ತಾರೆ. ಆದ್ರೆ ಇನ್ಮುಂದೆ ಪ್ರಯಾಣಿಕರು ಕೊಂಚ ಜಾಸ್ತಿ ಕಾಸನ್ನ ಜೇಬಲ್ಲಿಟ್ಕೊಂಡೇ ಓಡಾಡಬೇಕಿದೆ. ಕೆಲವೇ ದಿನಗಳಲ್ಲಿ ಬಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ರಿಟೇಲ್ ದರದಲ್ಲಿ ಡೀಸೆಲ್ ದೊರೆಯದೇ ಇರೋದೇ ಬಸ್ ರೇಟ್ ಜಾಸ್ತಿ ಆಗಲು ಕಾರಣವಂತೆ. ಬೇರೆಡೆ ಡೀಸೆಲ್ ಖರೀದಿ ಮಾಡ್ತಿರೋದ್ರಿಂದ ಬಿಎಂಟಿಸಿಗೆ ತಿಂಗಳಿಗೆ ಸುಮಾರು 20 ಕೋಟಿ ಹೊರೆಯಾಗ್ತಿದ್ಯಂತೆ. ತಿಂಗಳಿಗೆ ನಮಗೆ 20 ಕೋಟಿದು ಹೊರೆ ಬೀಳ್ತದೆ. ಅದು ನಾವು ನಮಗೆ ಟೋಟಲ್ ಟರ್ನ್ ಓವರ್ 1600 ಕರೋಡ್ 1600 ಕರೋಡ್. ಅದರಲ್ಲಿ ನಮಗೆ ಪ್ರತಿ ತಿಂಗಳಿಗೆ 20 ಕೋಟಿ ಲಾಸ್ ಆಗಲಿಕ್ಕೆ ಪ್ರಾರಂಭ ಆಗಿಬಿಟ್ರೆ ನಾವು 5-6 ತಿಂಗಳಿನ ಮುಗಿಸಿ ಹೋಗಿಬಿಡ್ತದೆ. ಮತ್ತು ಒಂದು ಸಲ ಸಿಂಕ್ ಆದಮೇಲೆ ಹೊರಗಡೆ ತರಲಿಕ್ಕೆ ತುಂಬ ಕಷ್ಟ. ಸೊ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದೆ ಗೌರ್ಮೆಂಟ್ಗೆ. ಬಿಎಂಟಿಸಿಯ ಸಮಸ್ಯೆ ಬಿಚ್ಚಿಟ್ಟ ವ್ಯವಸ್ಥಾಪಕ ನಿರ್ದೇಶಕ ಅಂಜುಮ್ ಪರ್ವೇಜ್ ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿರುವುದಾಗಿ ಹೇಳಿದ್ದಾರೆ. ಚುನಾವಣೆ ಬಳಿಕ ಈ ಬಗ್ಗೆ ಚರ್ಚೆ ನಡೆಸಿ ಬಸ್ ದರ ಏರಿಕೆ ತೀರ್ಮಾನ ಕೈಗೊಳ್ಳಲು ಮುಂದಾಗಿದ್ದಾರೆ. ಆದರೆ ಇದಕ್ಕೆ ಪ್ರಯಾಣಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೊದಲೇ ತೊಂದರೆ, ಈಗ ಬಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ತಿರ್ಗಾ ತೊಂದರೆ ಆಗಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ, ಸಾರ್ವಜನಿಕರ ತೊಂದರೆ ಆಗುತ್ತೆ, ನಮಗೂ ತುಂಬ ತೊಂದರೆ ಆಗುತ್ತೆ. ಆದರೂ ಸಹ ತಾವು ಗಮನ ಹರಿಸಿ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ನಾವು ಕೇಳ್ಕೊಂಡು ಮಾಡ್ತಿದ್ದೀವಿ. ಮೊದಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಬೆಂಡಾಗಿರುವ ಜನರಿಗೆ ಬಿಎಂಟಿಸಿ ಮತ್ತೊಂದು ಶಾಕ್ ಕೊಡೋಕೆ ರೆಡಿಯಾಗ್ತಿದೆ. ಹಾಗಾಗಿ ಬರುವಂತಹ ದಿನಗಳಲ್ಲಿ ಬಸ್ ಹತ್ತೋಕ್ಕೂ ಮುಂಚೆ ಜೇಬು ಗಟ್ಟಿಯಾಗಿದ್ಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗಿದೆ. ಬೆಂಗಳೂರಿನಿಂದ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಜಂಗಲ್ ಜಾಕಿ ಅಂತಾನೆ ಫೇಮಸ್ ಆಗಿರೋ ರಾಜೇಶನಿಗೆ ಮತ್ತೆ ಮೆಂಟಲ್ ಶಾಕ್ ಆಗಿದೆ. ಇತ್ತೀಚೆಗೆ ಲವ್ ಪಾಯ್ಸನ್ ಅನ್ನು ಸಿನಿಮಾದಲ್ಲೂ ನಟನೆ ಮಾಡ್ತಿದ್ದ. ಆದರೆ ಈಗ ಆಸ್ಪತ್ರೆ ಸೇರಿದ್ದಾನೆ. ಇಂಗ್ಲಿಷ್ ನಮ್ಗೆ ಗೊತ್ತಿಲ್ಲ. ಈಗ ನಾನು ಹೇಳ್ತೀನಿ, ಅದನ್ನ ರಿಪೀಟ್ ಮಾಡಿ ನಿಂಗೆ. ಓಕೆ, ಅವಲ ಸಿಗೋ ಕರ್ನಾಟಕ ಬುಸುಬುಲು ಈತ ರಾಜೇಶ. ನೀವೆಲ್ಲ ಟಿವಿಯಲ್ಲಿ ನೋಡಿರ್ತೀರಿ. ರಾಜೇಶ್ ಅಂದ್ರೆ ಬೇಗ ನೆನಪಾಗಲ್ಲ. ಅದೇ ಜಂಗಲ್ ಜಾಕಿ ಅಂದಾಕ್ಷಣ ಥಟ್ಟನೆ ನೆನಪಾಗುತ್ತೆ. ರಿಯಾಲಿಟಿ ಶೋನಲ್ಲಿ ಡೈಲಾಗ್ ಹೊಡೆದು ಹೆಸರಾಗಿದ್ದ ಅದೇ ಜಾಕಿ ಈಗ ಮತ್ತೆ ಆಸ್ಪತ್ರೆ ಸೇರಿದ್ದಾನೆ. ಏಳು ತಿಂಗಳ ಹಿಂದೆ ಮಾನಸಿಕ ಅಸ್ವಸ್ಥನಾಗಿ ಆಸ್ಪತ್ರೆ ಸೇರಿ ಚೇತರಿಸಿಕೊಂಡಿದ್ದ ಜಾಕಿ ಮತ್ತೆ ಮನಸ್ಥಿತಿ ಕಳೆದುಕೊಂಡಿದ್ದಾನೆ. ತೀವ್ರ ಅಸ್ವಸ್ಥನಾಗಿರುವ ಈತನನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಯ ಮನೋರೋಗ ವಿಭಾಗಕ್ಕೆ ದಾಖಲಿಸಲಾಗಿದೆ. ಕಳೆದ ಬಾರಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಹೋದ ನಂತರ ಕಾಲಕಾಲಕ್ಕೆ ಚಿಕಿತ್ಸೆ ಪಡೆಯದಿರುವುದು ಹಾಗೂ ತಪಾಸಣೆಗೆ ಒಳಗಾಗದೇ ಇರುವುದೇ ಈ ಸ್ಥಿತಿಗೆ ಕಾರಣ ಎನ್ನಲಾಗಿದೆ. 3-4 ದಿವಸದಿಂದ ತುಂಬ ಜನರ ಕಂಡ್ರೆ ಭಾಳ ಕೋಪ ಮಾಡ್ಕೊಳ್ಳೋದು, ವೈಲೆಂಟ್ ಆಗೋದು, ಸರಿಯಾದ ರೀತಿ ಪ್ರತಿಕ್ರಿಯಿಸ್ತಾ ಇರಲಿಲ್ಲ. ಕೆಲವೊಮ್ಮೆ ಭಯ ಅಂತ ಹೇಳೋದು. ನಾವು ಪರಿಶೀಲನೆ ಮಾಡಿದಾಗ ಅವನು ಕಳೆದ 6-7 ತಿಂಗಳಿಂದ ಸರಿಯಾಗಿ ನಮ್ಮ ಚಿಕಿತ್ಸೆನ ಮತ್ತು ನಾವು ಕೊಟ್ಟಂಥ ಸಲಹೆಗಳನ್ನ ಅವರು ಪಾಲಿಸಿಲ್ಲ ಅಂತ ತಿಳಿದು ಬಂತು. ಜಂಗಲ್ ಜಾಕಿ ಸೇರಿದಂತೆ ಕೆಲ ಚಿತ್ರಗಳಲ್ಲಿ ರಾಜೇಶ್ ನಟಿಸಿದ್ದ. ಆದರೆ ಯಾವ ಚಿತ್ರವೂ ಇದುವರೆಗೆ ಬಿಡುಗಡೆಯಾಗಿಲ್ಲ. ಈತನ ಸ್ಥಿತಿಗೆ ಇದೂ ಕೂಡ ಕಾರಣ ಎನ್ನಲಾಗಿದೆ. ಅಲ್ಲದೆ ವಿರಾಜಪೇಟೆಯ ಕಾವ್ಯ ಎಂಬಾಕೆಯನ್ನ ಮದುವೆಯಾಗಿದ್ದ. ದಾಂಪತ್ಯದಲ್ಲಿ ಉಂಟಾಗಿರುವ ಬಿರುಕಿನಿಂದಲೂ ರಾಜೇಶ್ ಬಳಲುತ್ತಿದ್ದಾನೆ ಎನ್ನಲಾಗಿದೆ.
ಕೆಲ ದಿನಗಳ ಹಿಂದಷ್ಟೇ ಈತನ ಕುಟುಂಬ ಎಚ್ಡಿ ಕೋಟೆಯ ಕಾಡು ಬಿಟ್ಟು ಮೈಸೂರಿನ ಶ್ರೀರಾಂಪುರದಲ್ಲಿ ವಾಸವಾಗಿದೆ. ಮಗನ ಈ ಸ್ಥಿತಿಗೆ ಕುಟುಂಬ ಕಂಗಾಲಾಗಿದೆ. ಬೆಂಗಳೂರಿಗೆ ಹೋಗಿದ್ದ, ಅದೇನೋ ಸುದೀಪ್ ಅವರು ಏನು ಆಟಕ್ಕೆ ಕರ್ಕೊಂಡಿದ್ರು, ಏನು ಆಟ ಆಡ್ಬೇಕಂತೆ, ಪಿಕ್ಚರ್ ಹೀರೋಗಳೆಲ್ಲ ಆಟ ಆಡಬೇಕು ಅಂತ ಕರ್ಸ್ಕೊಂಡಿದ್ರು. ಪಾಪ ಅವರು ಕಾರ್ ಕಳಿಸಿದ್ರು, ಇವ್ರು ಕರ್ಕೊಂಡು ಹೋದ್ರು. ಅಲ್ಲಿಂದನೇ ಹುಷಾರಾಗೋ ಇಲ್ದೇನೆ ಆಗೋಯ್ತೈತೆ. ಬೆಂಗಳೂರಿಗೆ ಹೋಗಿ ತಲುಪ ಗಂಟನೆ ಮತ್ತೆ ತಂದು ಬಿಟ್ಬಿಟ್ರು. ಒಟ್ಟಿನಲ್ಲಿ ವನಸಿರಿಯ ನಡುವೆ ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದ ಈ ಕಾಡು ಹಕ್ಕಿ ನಾಗರಿಕ ಪ್ರಪಂಚಕ್ಕೆ ಬಂದು ಮಾನಸಿಕ ಸ್ಥಿಮಿತವನ್ನೇ ಕಳೆದುಕೊಂಡಿದೆ. ರಾಜೇಶ್ನ ಈ ಸ್ಥಿತಿಗೆ ಈತನ ಅಭಿಮಾನಿಗಳು ಆತಂಕಗೊಂಡಿದ್ದಾರೆ. ಆದಷ್ಟು ಬೇಗ ಕಾಡು ಹಕ್ಕಿ ಬೇಗ ಗುಣಮುಖವಾಗಲಿ ಅಂತ ಎಲ್ಲರೂ ಹಾರೈಸುತ್ತಿದ್ದಾರೆ. ಮೈಸೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಕೃಷ್ಣಮೃಗ ಬೇಟೆ ಪ್ರಕರಣದ ವಿಚಾರಣೆ ಏಪ್ರಿಲ್ 27ಕ್ಕೆ ಮುಂದೂಡಿಕೆಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಜೋಧ್ಪುರ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಪ್ರಕರಣದ ಪ್ರಮುಖ ಆರೋಪಿ ನಟ ಸಲ್ಮಾನ್ ಖಾನ್ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದರೆ ಸಹ ಆರೋಪಿಗಳಾದ ನಟ ಸೈಫ್ ಅಲಿ ಖಾನ್, ನಟಿಯರಾದ ಸೊನಾಲಿ ಬೇಂದ್ರೆ, ಟಬು ಮತ್ತು ನೀಲಂ ವಿಚಾರಣೆಗೆ ಹಾಜರಾಗಿದ್ರು. ಈ 5 ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಹೊಸ ಪ್ರಕರಣ ದಾಖಲಾಗಿದೆ. ಸಲ್ಮಾನ್ ವಿದೇಶದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂತ ಅವರ ಪರ ವಕೀಲರು ತಿಳಿಸಿದ್ದಾರೆ. 1998ರಲ್ಲಿ ಹಮ್ ಸಾಥ್ ಸಾಥ್ ಹೇ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಈ ಎಲ್ಲ ನಟ ನಟಿಯರು ಕೃಷ್ಣ ಮೃಗವನ್ನ ಬೇಟೆಯಾಡಿದ್ರು. ಒಂದು ವೇಳೆ ಆರೋಪ ಸಾಬೀತಾದರೆ 6 ವರ್ಷ ಜೈಲು ಶಿಕ್ಷೆಯಾಗೋ ಸಾಧ್ಯತೆ ಇದೆ. ಕೃಷ್ಣಮೃಗ ಬೇಟೆ ಪ್ರಕರಣದ ವಿಚಾರಣೆ ಏಪ್ರಿಲ್ 27ಕ್ಕೆ ಮುಂದೂಡಿಕೆಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಜೋಧ್ಪುರ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಪ್ರಕರಣದ ಪ್ರಮುಖ ಆರೋಪಿ ನಟ ಸಲ್ಮಾನ್ ಖಾನ್ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದರೆ ಸಹ ಆರೋಪಿಗಳಾದ ನಟ ಸೈಫ್ ಅಲಿ ಖಾನ್, ನಟಿಯರಾದ ಸೊನಾಲಿ ಬೇಂದ್ರೆ, ಟಬು ಮತ್ತು ನೀಲಂ ವಿಚಾರಣೆಗೆ ಹಾಜರಾಗಿದ್ರು. ಈ 5 ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಹೊಸ ಪ್ರಕರಣ ದಾಖಲಾಗಿದೆ. ಸಲ್ಮಾನ್ ವಿದೇಶದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂತ ಅವರ ಪರ ವಕೀಲರು ತಿಳಿಸಿದ್ದಾರೆ. 1998ರಲ್ಲಿ ಹಮ್ ಸಾಥ್ ಸಾಥ್ ಹೇ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಈ ಎಲ್ಲ ನಟ ನಟಿಯರು ಕೃಷ್ಣ ಮೃಗವನ್ನ ಬೇಟೆಯಾಡಿದ್ರು. ಒಂದು ವೇಳೆ ಆರೋಪ ಸಾಬೀತಾದರೆ ಇವರಿಗೆ 6 ವರ್ಷ ಜೈಲು ಶಿಕ್ಷೆಯಾಗುವ ಸಾಧ್ಯತೆ ಇದೆ. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಮತ್ತೊಂದು ಬ್ರೇಕ್ನ ನಂತರ.